ನಿಮ್ಮದು ಫುಡ್ಡು ಕಲ್ಚರ್ ಯಾವ ಥರ ಇದೆ, ಏನೇನು ತಿಂತೀರಾ? ಅನ್ನ ಸಾಂಬಾರು, ಮುದ್ದೆ, ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ. ಎಷ್ಟು ತಿಂತೀರಾ ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ? 3-4 ಸರ್. ಅಂದರೆ ನಿಮ್ಮ ನಿಮ್ಮ ಸ್ಟ್ರೆಂತ್ ಗುಟ್ಟೇನಂದರೆ ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ರಾಗಿ ಮುದ್ದೆ. ಹ್ಞೂ ಸರ್. ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ, ರಾಗಿ ಮುದ್ದೆ. ಸರ್ ಏಷ್ಯನ್ ಗೇಮ್ಸ್ ಕ್ಯಾಂಪಲ್ಲಿ ಇದ್ದೆ ಸರ್. ಅದು ಕೊರೋನಾ ಎಫೆಕ್ಟಿಂದ ಅದು ಪೋಸ್ಟ್ಬೋನ್ ಆಯಿತು ಸರ್. ಏಷ್ಯನ್ ಗೇಮ್ ಇದಕ್ಕೆ ಸೆಲೆಕ್ಟ್ ಆಗಿದೆ, ಕ್ಯಾಂಪ್ಗೆ ಸೆಲೆಕ್ಷನ್ ಆಗಿದೆ ಸರ್. ಅದಕ್ಕೆ ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಟ್ರಯಲ್ಸ್ ಮಾಡ್ತಾಯಿದ್ರು. ಬಟ್ ಆದರೆ ಕೊರೋನಾ ಬಂದಿದ್ದರಿಂದ ಸರ್ ಮತ್ತು ಪೋಸ್ಟ್ಬೋನ್ ಮಾಡಿಸಿದ್ರು ಸರ್. ಎಲ್ಲಿಯ ಹಳ್ಳಿ ಎಲ್ಲಿಯ ಡಿಲ್ಲಿ ಎಲ್ಲ ರಾಜ್ಯದವ್ರು ಬರ್ತಾರೆ, ಬೇರೆ ಬೇರೆ ರಾಜ್ಯದವ್ರು ಬರ್ತಾರೆ. ತುಂಬ ಕಿಟ್ಟು, ಡ್ರೆಸ್ ಸೆನ್ಸು ಎಲ್ಲ ಹೈ ಆಗಿರ್ತಾರೆ. ನೀವು ಗ್ರಾಮೀಣ ಪ್ರತಿಭೆಗಳಲ್ಲಿ ಹೋಗ್ತೀರಾ, ಅವ್ರ ಜೊತೆ ಆಟ ಆಡಬೇಕಾದ್ರೆ ಶೇರ್ ಮಾಡ್ಕೊಳ್ತೀರಾ? ಬೇರೆ ದೇಶದ ಕ್ರೀಡಾಪಟುಗಳು ಅಂದರೆ ಬೇರೆ ರಾಜ್ಯದ ಕ್ರೀಡಾಪಟುಗಳು ನೀವು? ಸರ್ ಶೇರ್ ಮಾಡ್ಕೋತೀವಿ ಸರ್. ಆದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ನಮ್ಮವರೇ ಒಂದಿಬ್ಬರು ಇದ್ದಾಗ ನಮಗೆ ಸರಿಯಾಗುತ್ತೆ ಸರ್ ಮಾತಾಡ್ಕೊಂಡಿರೋದಕ್ಕೆ. ಮತ್ತು ನಾವೇ ಬಟ್ಟೆಗಳನ್ನೆಲ್ಲ ಶೇರ್ ಮಾಡ್ಕೋತೀವಿ ಸರ್. ಅಲ್ಲೇ ಖೋಖೋ ಅಂತ ಹೇಳಿದ್ರೆ ತುಂಬ ಶ್ರಮ ಆಗ್ತೀರಾ, ಸಖತ್ ವರ್ಕೌಟ್ ಬೇಕು. ವರ್ಕೌಟ್ ಮಾಡ್ತೀನಿ ಅಂದರೆ ಒಳ್ಳೆ ಫುಡ್ ಬೇಕು.